ಮಗುನ ಮನೆ ಮುಂದೆ ಆಟ ಆಡ್ಕೊಂಡು ನಿಂತಿದ್ರೆ ಒಂದ್ 40-50 ವರ್ಷದ ಒಬ್ಬ ವ್ಯಕ್ತಿ ಬಾಮ ಚಾಕ್ಲೇಟ್ ಕೊಡ್ತೀನಿ ಅಂತ ಮನೆಗ್ ಕರ್ಕೊಂಡು ಹೋಗ್ಬಿಟ್ಟು ಆ ಮನೆಯವರೆಲ್ಲ ಎಲ್ಲೋಯ್ತು ನಮ್ಮ ಮಗು ಅಂತ ಹುಡುಕ್ತಾಗ ಇವ್ನು ಕರ್ಕೊಂಡು ಹೋಗೋಣ ಮನೆಗೆ ಅಂತ ಗೊತ್ತಾದಾಗ ಮನೆ ಬಾಕ್ಲು ಹೊಡೆದು ನೋಡಿದ್ರೆ ಆ ಮಗು ಪ್ರೈವೇಟ್ ಪಾರ್ಟ್ಸ್ ನ ರಾಕ್ಷಸ ತರ ಕಟ್ ಮಾಡ್ಕೊಂಡು ತಿಂತಾ ಇದ್ದಾನೆ. ಪೊಲೀಸರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋದಾಗ ಒಬ್ಬ ಲಾಯರ್ಗೆ ನಾನು ದೊಡ್ಡ ಭಕ್ತ ಆಗ್ಬಿಟ್ಟೆ. ಆ ಲಾಯರ್ ಫೈಟ್ ಮಾಡಿ ಇಂತ ನನ್ನ ಮಗ ಬದುಕಿರಬಾರ್ದು, ಒಂದೇ ದಿನದ ಸಾಯಿಸ್ಬೇಕು ಅಂತ ಫೈಟ್ ಮಾಡಿ ಹೋರಾಡಿ ಪೊಲೀಸವ್ರ ಕೈಲಿ ಕಾನೂನ್ ಕೈಲಿ ಒಂದೇ ದಿವಸ ಅವನ್ನ ಸಾಯಿಸಿದಾರೆ. ಕಾನೂನ್ ಮುಖಾಂತರ ನಾವು ಸಾಯಿಸ್ಬಿಟ್ಟಿದಾರೆ. ಆ ಲಾಯರ್ ಫೈಟ್ ಮಾಡಿರೋದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಎಂತೆಂತ ರಾಕ್ಷಸರಿದ್ರೆ ಆ ಲಾಯರ್ನ ಏನಕ್ಕೆ ಸರ್ ನೀವು ಇಷ್ಟೊಂದು ಫೈಟ್ ಮಾಡಿ ಒಂದೇ ದಿವಸ ಅವನ್ನ ಸಾಯಿಸೋ ಕಾರಣ ಏನಂತ ಕೇಳಿದಕ್ಕೆ ಆ ಲಾಯರು, ಸರ್ ನನ್ನ ಮನೇಲೂ ಒಂದು ಇಬ್ರು ಮಕ್ಕಳಿದ್ದಾರೆ, ನನ್ನ ಮಕ್ಳಿಗಾಗಿದೆ ಇದೇ ತರ ನಾನು ಬಿಟ್ಬಿಡ್ತಿದ್ನ, ಇಂತ ನನ್ನ ಮಕ್ಳು ಬದುಕಿರಬಾರ್ದು, ಬದುಕೋ ಹಕ್ಕಿಲ್ಲ ಅಂತ ಹೇಳಿ ಒಂದೇ ಸಾಯಿಸಿದ್ದಾರೆ. ಇಂಥ ಕಾನೂನು ಸರ್ ದಯವಿಟ್ಟು ನಮ್ಮಲ್ಲೂ ಬರಬೇಕು, ನಮ್ಮ ಕರ್ನಾಟಕದಲ್ಲೂ ಬರಬೇಕು. ಇಂಥ ರಾಕ್ಷಸರು ಕಚಡ ಸೂಳೆ ಮಕ್ಕಳು ಎಲ್ಲಾ ಕಡೆ ಇದಾರೆ ಅಂತ ಸಾಯಿಸ್ಬೇಕು, ಒಂದೇ ದಿವಸ ಸಾಯಿಸ್ಬೇಕು. ಇದು ಮಾದರಿಯಾಗಿ ಇಟ್ಕೊಂಡು ಇನ್ಮೇಲಿಂದ ಎಲ್ಲೇ ನೋಡಿದ್ರು ಈ ತರ ಮಾಡಿ ಸರ್.